ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಈದ್ ಮಿಲಾದ್ ಸಂಭ್ರಮ. ಪ್ರವಾದಿ ಪೈಗಂಬರ ಜನ್ಮದಿನಾಚರಣೆ. ಚಿಂತಾಮಣಿ ಹಜರತ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನದ ಅಂಗವಾಗಿ ಮುಸ್ಲಿಂ ಸಮುದಾಯದವರು ಆಚರಿಸುವ ಈದ್ ಮಿಲಾದ್ ಹಬ್ಬವನ್ನು ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಈದ್ ಮಿಲಾದ್ ಅಂಗವಾಗಿ ಮುಸ್ಲಿಂ ಬಾಂಧವರು ಸಂಭ್ರಮದಿಂದ ಮೆರವಣಿಗೆ ನಡೆಸಿದರು. ಮೆರವಣಿಗೆ ಜಮಿಯಾ ಮಸೀದಿಯಿಂದ ಆರಂಭಗೊಂಡು ಮೆಹಬೂಬ್ ನಗರ, ಶಾಂತಿನಗರ, ಹೂವಿನಪೇಟೆ, ನೆಕ್ಕೊಂದಿಪೇಟೆ, ಚೇಳೂರು ರಸ್ತೆ ಮುಖಾಂತರ ಗಜಾನನ ವೃತ್ತದಿಂದ ಬಾಗೇಪಲ್ಲಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನದವರೆಗೆ ಹೋಗಿ ಅಲ್ಲಿ ಆಸರ್ ನಮಾಜ್ ಸಲ್ಲಿಸಲಾಯಿತು. ಜಮಿಯಾ ಮಸೀದಿಯ ಅಧ್ಯಕ್ಷರಾದ ಮೂನ್ ಸ್ಟಾರ್ ಗೌಸ್ ಪಾಷಾ ಮಾತನಾಡಿ, ಭಾವೈಕ್ಯದಿಂದ ಕೂಡಿದ ರಾಷ್ಟ್ರ ಭಾರತ. ನಾವೆಲ್ಲರೂ ಭಿನ್ನಾಭಿಪ್ರಾಯ ಮರೆತು ಸಹಬಾಳ್ವೆಯಿಂದ ಬದುಕಬೇಕು ಎಂದು ಹೇಳಿದರು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಂದೇಶಗಳನ್ನು ಪ್ರತಿ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಶಾಂತಿಯ ಹಾದಿಯಲ್ಲಿ ಸಾಗಬೇಕು. ಆಗ ಬದುಕು ಸಾರ್ಥಕವಾಗುತ್ತದೆ. ಹಿಂದೂಗಳು ಮುಸ್ಲಿಮರು ಸಹೋದರರಂತಿರಬೇಕು. ನಾವೆಲ್ಲರೂ ಒಂದಾಗಿ ಬಾಳಬೇಕು. ಅರ್ಥಪೂರ್ಣವಾಗಿ ಹಬ್ಬ ಆಚರಿಸಬೇಕು ಎಂದು ತಿಳಿಸಿದರು. ಜಮಿಯಾ ಮಸೀದಿ ಕಮಿಟಿಯ ಎಲ್ಲಾ ಸದಸ್ಯರು ಸೇರಿದಂತೆ ನಗರ ಭಾಗದ ಎಲ್ಲ ಮಸೀದಿಗಳ ಮುಖ್ಯಸ್ಥರು, ಮುಸ್ಲಿಂ ಬಾಂಧವರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಇನ್ನು ಮೆರವಣಿಗೆ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಆಯೋಜಿಸಲಾಗಿತ್ತು. ಇವತ್ತು ಜಶ್ಮೆ ಮಿಲಾದುನ್ ನಬಿ ಅಂತ ಹೇಳಿಬಿಟ್ಟು ನಮ್ಮ ಗುರುಗಳಾದ ಅವರು ಲೋಕಕ್ಕೆ ಗುರುಗಳು. ಮಾನವ ಜನ್ಮ ಎಲ್ಲೈತೆ ಮಾನವರು ಅನ್ನೋರಿಗೆಲ್ಲ ಅವರೇ ಗುರುಗಳು. ಆ ಥರದವರ ನಮ್ಮ ಪ್ರಾಫಿಟ್ ಅವರ ಹುಟ್ಟಿದ ಜನ್ಮ ದಿನಾಚರಣೆಯನ್ನು ಇಡೀ ಪ್ರಪಂಚಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಇದು ಸಂದೇಶ ಏನಂದರೆ, ಪ್ರತಿಯೊಂದು ಮಾನವನಿಗೆ ಶಾಂತಿ ಅನ್ನೋದು ಕಾಪಾಡೋದಕ್ಕೆ ಮನುಷ್ಯ ಅಂದರೆ ಹೇಗೆ, ಮನುಷ್ಯನ ಹೇಗೆ ಬದುಕಬೇಕು, ಹೇಗೆ ನಡಿಬೇಕು ಅಂತ ಅಲ್ಲಾಹಿಂದ ಅವ್ರು ಬಂದಿರೋ ವರಗಳನ್ನು ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಅದರ ಸಲುವಾಗಿ ನಾವು ನಮ್ಮ ಪೈಗಂಬರ್ ಹೇಳಿದಂತೆ ನಾವು ನಡೀತಾ ಇದ್ದೀವಿ. ನಮ್ಮ ಪೈಗಂಬರ ಮೊಟ್ಟ ಮೊದಲನೆಯ ಆದ್ಯತೆ ಏನಂದರೆ ಮನುಷ್ಯ ಅಂದರೆ ಮನುಷ್ಯನ ಜಾತಿ, ಮನುಷ್ಯನು ನಾವೆಲ್ಲ ಒಂದೇ, ಇದರಲ್ಲಿ ಜಾತಿ ಧರ್ಮಗಳು ಏನಿಲ್ಲ ಅಂತ ಹೇಳಿ ನಮ್ಮ
ಗುರುಗಳು ಸಾರಿರುವ ಒಂದು ಸಂದೇಶವನ್ನು ನಾವು ಇಡೀ ಪ್ರಪಂಚಕ್ಕೆ ಹೇಳಕ್ಕೆ ಬಯಸೋದಷ್ಟೇ. ನಮ್ಮ ಗುರುಗಳು ಪ್ರತಿಯೊಂದು ಮಾನವನಿಗೆ ಗುರುಗಳು, ಇದರಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ. ಅವರ ಜಯಂತಿಗೆ ಎಲ್ಲರೂ ಸಹಕಾರ ಮಾಡಬೇಕಂತ ಎಲ್ಲ ಜನರಲ್ಲಿ ವಿನಂತಿ.